ಕೋಲಾರ ಸಂಸದರಾದಂಥ ಶ್ರೀ ಮಲ್ಲೇಶ್ ಬಾಬು ಅವರು ಬಿಜಿಎಂಎಲ್ ಕಾರ್ಮಿಕರ ವಿಚಾರವಾಗಿ ಬಿಜಿಎಂಎಲ್ ಕಾರ್ಮಿಕರಿಗೆ ಸೇರಬೇಕಾದಂಥ ಫೈನಲ್ ಸೆಟಲ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಅವರು ಪ್ರಶ್ನೆ ಮಾಡಿದ ವಿಚಾರದಲ್ಲಿ ಕೇಂದ್ರದ ಮೈನ್ಸ್ ಅಂಡ್ ಕೋಲ್ ಮಿನಿಸ್ಟರ್ ಸನ್ಮಾನ್ಯ ಕೃಷ್ಣಾರೆಡ್ಡಿ ಅವರು ಅವರಿಗೆ ಉತ್ತರ ನೀಡಿದ್ದಾರೆ. ಆ ಉತ್ತರದಲ್ಲಿ ಬಿಜಿಎಂಎಲ್ ಗಣಿ ಕಾರ್ಮಿಕರಿಗೆ ನಾವು ಎಲ್ಲ ವಿಧವಾದಂಥ ಸೆಟಲ್ಮೆಂಟ್ ಅನ್ನ ಮಾಡಿದ್ದೇವೆ, ಯಾವುದೇ ಡ್ಯೂಸ್ ಇಲ್ಲ ಅಂತ ಕೂಡ ಇವತ್ತು ಅವರಿಗೆ ರಿಪ್ಲೈ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಸಂಸದರಂತ ಮಲ್ಲೇಶ್ ಬಾಬು ಅವರಿಗೆ ಸಿಪಿಐ ಪಕ್ಷದಿಂದ ನಾನು ಬೇಡಿಕೆ ಇಡ್ತಾ ಇದ್ದೀನಿ. ಕೆಜಿಎಫ್ನ ಚರಿತ್ರೆ ಈ ವಿಶ್ವದಲ್ಲೇ ಎಲ್ಲಿ ಕೂಡ ಇರೋದಿಲ್ಲ. ಬಿಜಿಎಂಎಲ್ ಕಾರ್ಮಿಕರ ವಿಚಾರದಲ್ಲಿ 2003ರಲ್ಲಿ ಕರ್ನಾಟಕ ಹೈಕೋರ್ಟ್ ಏನು ರೆಕಮೆಂಡೇಶನ್ ನೀಡಿತ್ತು ಅದನ್ನ ಅವತ್ತಿನ UPA 1 ಸರ್ಕಾರ 7/8/2006 ಅಲ್ಲಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಅನ್ನ ಮಾಡಿದ್ದಾರೆ. ಆ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಒಂದು ನೋಟಿಫಿಕೇಶನ್ ಆಗಿ ಕೂಡ ಆ ಸರ್ಕಾರ ಅವತ್ತು ಹೊರಡಿಸಿದ್ದಾರೆ. ಆದರೆ ಆ ನಿರ್ಧಾರಗಳನ್ನ ಇವತ್ತು ಕೂಡ ಜಾರಿ ಮಾಡಿಲ್ಲ ಅನ್ನೋದು ಬಿಜಿಎಂಎಲ್ ಕಾರ್ಮಿಕರ ಬೇಡಿಕೆ. ಆ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಾಕಿದಂತ ಕೇಸಲ್ಲಿ ಕೂಡ ಅವರಿಗೆ 6/11/2001 ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಅವರಿಗೆ ಸೆಟಲ್ಮೆಂಟ್ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡಿಲ್ಲ. ಆದ್ದರಿಂದ ಅವರಿಗೆ 6% ಇಂಟ್ರೆಸ್ಟ್ ಆಗಿ ಕೊಡಬೇಕಂತ ತೀರ್ಪು ಬಂತು. ಎಷ್ಟೋ ಕೋಟಿ ದೇಶದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಅದಾನಿ, ಅಂಬಾನಿ, ಮಲ್ಲಯ್ಯ, ನೀರವ್ ಮೋದಿ ಕೋಟ್ಯಾಂತರ ರೂಪಾಯಿಯನ್ನ ಈ ದೇಶದ ಆಸ್ತಿಯನ್ನ ತಿಲ್ತಾ ಇದ್ದಾರೆ. 150 ವರ್ಷದ ಕಾರ್ಮಿಕರ ಚರಿತ್ರೆಯಲ್ಲಿ ನೇರು ಸರ್ಕಾರ ಈ ಕಾರ್ಮಿಕರನ್ನ ತೋರಿಸಿ ವಿಶ್ವದಲ್ಲಿ ಲೋನ್ ಪಡೆದಂತ ಚರಿತ್ರೆ ಇರತಕ್ಕಂತ ಕಾರ್ಮಿಕರ ವಿಚಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬರೆದಿದ್ದಂತ ಲೆಟರ್ ಅನ್ನ ಸಿಪಿಐ ಪಕ್ಷ ಖಂಡಿಸುತ್ತದೆ. ನಮ್ಮ ಸನ್ಮಾನ್ಯ ಮಲ್ಲೇಶ್ ಬಾಬು ಅವರು ಬಿಜಿಎಂಎಲ್ ವಿಚಾರದಲ್ಲಿ ಸ್ಪಷ್ಟವಾದ ನಿರ್ಧಾರವನ್ನ ತಗೋಬೇಕು. ಕೇಂದ್ರ ಸರ್ಕಾರ 7/8/2006 ಅಲ್ಲಿ ಏನು ರೆಕಮೆಂಡೇಶನ್ ನಿರ್ಧಾರ ಮಾಡಿದರು, ಕರ್ನಾಟಕ ಹೈಕೋರ್ಟ್ ರೆಕಮೆಂಡೇಶನ್ ಜಾರಿ ಮಾಡಿದ್ದೀರಾ ಇಲ್ಲವಾ ಅನ್ನುವ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕಾಗಿದೆ. ಇದು ಬೇರೆ ಕಡೆ ಇರತಕ್ಕಂತ ಕಾರ್ಮಿಕರ ವಿಚಾರವಲ್ಲ. ರಕ್ತವನ್ನ ಚೆಲ್ಲಿ 3 ಜನರೇಷನ್ ಆಗಿ ಅವರ ಪ್ರಾಣವನ್ನೇ ಕಳೆದುಕೊಂಡು ಇವತ್ತು 25 ವರ್ಷಗಳಿಂದ ಅವರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಶ್ರೀ ಮಲ್ಲೇಶ್ ಬಾಬು ಅವರು ಬಿಜಿಎಂಎಲ್ ನ ವಿಚಾರವನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂತ ಶ್ರೀಮತಿ ರೂಪಕಲ ಶಶಿಧರ್ ಕೂಡ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನ ಒತ್ತಡ ಮಾಡಬೇಕಾಗಿದೆ. ಏನು ಆ ಲೆಟರ್ ಅನ್ನ ಸೆಂಟ್ರಲ್ ಗವರ್ನಮೆಂಟ್ ಹೊರಡಿಸಿದ್ದಾರೋ ಅದರ ಮೇಲೆ ಸಿಪಿಐ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಆ ವಿಚಾರವಾಗಿ ದೊಡ್ಡ ಹೋರಾಟವನ್ನ ಕಾರ್ಮಿಕರ ಮಧ್ಯೆಯಲ್ಲಿ ಎಬ್ಬಿಸೋದಕ್ಕೆ ಕೂಡ ಸಿಪಿಐ ಪ್ರಯತ್ನ ಮಾಡುತ್ತದೆ.